ನಮಗೆ ವೈಜನಾಥ್ ಬಿರಾದರ್ ಅಂದ ತಕ್ಷಣ ತಟ್ಟಂತ ಕಣ್ಣು ಮುಂದೆ ಬರುವಂಥದ್ದು ಒಂದು ಕೈಯಲ್ಲಿ ಮಚ್ಚು ನಾಮ ಸೊಂಟಕ್ಕೆ ಅಟ್ಟವಲ್ಲು, ಅದು ಬಿಟ್ಟರೆ ಪಕ್ಕದಲ್ಲಿ ಒಂದು ಹಳೆಯ ಮುರುಕದ ತಟ್ಟೆ. ಇವೆರಡೇ ಪಾತ್ರಗಳು, ಒಂದು ಭಿಕ್ಷುಕ ಪಾತ್ರ, ಇಲ್ಲ ಅಂತ ಹೇಳಿದ್ರೆ ರೌಡಿಯ ಒಂದು ಗದರಿಸುವಂಥ ಪಾತ್ರಗಳು. ಸೊ ಈ ಭಿಕ್ಷುಕ ಪಾತ್ರಗಳನ್ನೇ ಅತಿ ಹೆಚ್ಚು ಮಾಡಿದ್ದೀರಾ, ಎಷ್ಟು ಖುಷಿ ಇದೆ ನಿಮಗೆ? ನಮಗೆ ಖುಷಿ ಸರ್, ಯಾಕಂದರೆ ನಾವು ರಂಗಭೂಮಿಯಿಂದ ಬಂದವರು ಸರ್. ನಮಗೇನಾಗುತ್ತೆ ಅಂದರೆ ಥರದ ಪಾತ್ರಗಳು ಮಾಡಿದ್ರೆ ನಮ್ಗೆ ಅನುಭವ ಆಗುತ್ತೆ. ಒಂದೇ ಥರದ ಪಾತ್ರ ಮಾಡಿದರೆ ಅನುಭವ ಇರಲ್ಲ. ಈಗ ಒಂದು ಭಿಕ್ಷುಕ ನಾನು ಸುಮಾರು ಒಂದು 50 ಸಿನಿಮಾದಲ್ಲಿ ಮಾಡಿರೋದು, ಬಟ್ ನಾನೇ ಕೆಲವೊಂದು ಕಡೆ ಚೇಂಜ್ ಮಾಡಿಕೊಂಡೆ. ಬೇರೆದಾರು ಇದು ಲುಂಗಿ ಹಾಕೊಳ್ಳಿ ಸರ್, ಇದು ಭಾಳ ಸರಿ ಮಾಡಿದ್ದೀನಿ, ಏನು ಬೇರೆ ಏನೋ ಕೊಡಿ ಸರ್, ಇಲ್ಲ ಸರ್ ಇದು ಇದೂ ಆಗಿದೆ ಸರ್, ನಾನು ಹೇಳ್ತಿದ್ದೆ. ಯಾಕಂದ್ರೆ ಅವ್ರು ಪಾಪ ಅವ್ರಿಗೆ ಗೊತ್ತಿಲ್ಲ, ನಾವು ಹೇಳ್ಬೇಕು. ಇಲ್ಲಾಂದ್ರೆ ಕೆಲವೊಂದು ಬೇರೆ ಹೇಳ್ಬಾರ್ದೇನು ರೀ ನಮಗೆ ಅಂತ ಆಗ್ತದೆ. ನಾನೇನು ಮಾಡಿದೆ, ಯಾವ ಸಿನಿಮಾದಲ್ಲಿ ಏನು ಮಾಡಿದೆ ಹಿಂಗೆ ಮಾಡಿದ್ದೀನಿ, ಕೆಲವೊಂದು ಕಡೆ ಏನೋ ನಾಮ ಏನು ಕಳಿಸೋ ಅಂಟು ಟ್ರಾವೆಲು ಏನೇನು ಮಾಡಿ ಸರ್, ಇದು ಮಾಡಿ ಸರ್ ಹಿಂಗೆ ಮಾಡ್ಕೊಳ್ಳಿ. ಯಾಕಂದರೆ ನಾವು ರಂಗಭೂಮಿಯಿಂದ ಬಂದಿರೋದು ಸ್ವಲ್ಪ ಪಾತ್ರದ ಬಗ್ಗೆ ನಮ್ಗೆ ಇದು ಜಾಸ್ತಿ ಜವಾಬ್ದಾರಿ. ನಿಮ್ದೊಂದು ನಮಸ್ಕಾರ ಮಾಡೋ ಸ್ಟೈಲ್ ಇದೆಯಲ್ಲ ಸರ್, ತುಂಬಾ ಇಷ್ಟ. ಯಾವ ರೀತಿ ಅಂದರೆ ಅದು ಇನ್ನೊಂದು ಸರಿ ತೋರಿಸ್ಬೋದಾ ಸರ್? ಅದು ಇವ್ರದ್ದು ನಮ್ಮ ಉಪೇಂದ್ರ ಸರ್ ಕತೆ, ಅದು ಲವ್ ಟ್ರೈನಿಂಗ್ ಅಂಥೇಳಿ ಉಪೇಂದ್ರ ಸರ್ ಅವ್ರದ್ದು ಮಾಡ್ಬೇಕಾದ್ರೆ ಅವರು ರಾಮಮೂರ್ತಿ ಸರ್ ಅವರು ಡೈರೆಕ್ಷನ್ ಕತೆ ಇವ್ರದ್ದು. ಉಪೇಂದ್ರ ಅಷ್ಟೊತ್ತಿಗೆ ನಾನು ಅವ್ರ ಜೊತೆ ಅಜಗಜಾಂತರ ಇದೆಲ್ಲ ಮಾಡಿದ್ದೆ, ನಾನು ತರಲೆ ನನ್ನ ಮಗೆಲ್ಲ ಮಾಡಿದ್ದೆ. ಅದಕ್ಕೆ ಅವ್ರು ಹೇಳಿದ್ರಂತೆ ಈ ಥರನೇ ಬರಬೇಕಿದು, ಅಲ್ಲ ಅದು ಸಟಲ್ ಮಾಡಬೇಕಾದ್ರೂ ತಾರಾ ಅವ್ರ ಕಾಂಬಿನೇಷನ್ ಅವರು ಅದು ಚೆನ್ನಾಗಿಲ್ಲ ರೀ ಅಂತದ್ದು. ಇಲ್ಲಾಗ ಅಂದಾಗ ಅವರು ಕಾಸಿದೆ, ಇಲ್ಲಮ್ಮ ಅದು ಇದೆ ಉಪ್ಪಿ ಬರ್ದಿದ್ದಾನೆ, ಅದು ನಿಮ್ಗೆ ಈಗ ಗೊತ್ತಾಗಲ್ಲ, ಸಿನಿಮಾ ಆದಮೇಲೆ ನೋಡಿ ಅಂತೇಳಿ. ಸರ್ ಅದು ನಾನು ಸ್ವಲ್ಪ ನನಗೂ ಅನ್ನಿಸ್ತು, ಹಿಂಗಾದ್ರೆ ಏನು ಅವರು ಯಾಕೆ ನಾವು ತಾರಾ ಮಾಡ್ಬೋದು, ನಮ್ಗಿನ್ನ ಮೊದಲು ಅವರು ಆಲ್ರೆಡಿ ಹೆಸರು ಗುರುತಿಸ್ಕೊಂಡಿದ್ರು, ನಾವೆಲ್ಲ ಅವಾಗಿನ್ನೂ ಎಂಟ್ರಿ. ಅದ ಕೊನೆಗೆ ಅವ್ರು ಇಲ್ಲ ಸರ್ ಅದು ಮಾಡಲೇಬೇಕು, ನೀವು ಮಾಡಿದ್ರೇ ಅದು ಪಾತ್ರಕ್ಕೆ ವ್ಯಾಲಿ, ಅದು ಒಂದು ಇದನ್ನೇ ಬೇರೆ ಇದೆ ಅಂತ ಅದು ಮಾಡಿದೆ ಸರ್. ಅದು ಬಟ್ ಎಲ್ರಿಗೂ ಇಷ್ಟ ಆಯ್ತದು, ಎಲ್ರಿಗೂ ಇಷ್ಟ ಆಯ್ತದು. ಮಾಡಿ ಸರ್ ನಮಸ್ಕಾರ, ನನಗೂ ಖುಷಿ. ನಿಮ್ಮ ಎದುರುಗಡೆ ಒಂದು ನಮಸ್ಕಾರ ಮಾಡ್ತೀನಿ ಸರ್. ಒಂದು ತಟ್ಟೆ ಇರುತ್ತೆ, ತಟ್ಟೆ ಏನಾದರೂ ಒಂದು ಭಿಕ್ಷೆ ಬಿಡಬೇಕಾದ್ರೆ ಅದೊಂದು ಸಿಂಬಾಲಿಕ್ ಹಿಂಗೆ ನೋಡಿ ಹಿಂಗೆ ನಮಸ್ಕಾರ ಸಾರ್. ಸಾರ್ ನಾನೊಂದು ಹುಡುಗಿ ಲವ್ ಮಾಡಿದ್ದೀನಿ ಸಾರ್, ಅವಳು ನನಗೆ ಲವ್ ಮಾಡಿದ್ದಾಳೆ ಸಾರ್, ನಾನೀಗ ಮುಂದೆ ಏನು ಮಾಡಬೇಕು ಸಾರ್, ಈ ಥರ ಪಾತ್ರ ಸರ್ ಅದು. ಆಮೇಲೆ ಅವರು ಲವ್ ಟ್ರೈನಿಂಗ್ ನಾವು ಮಾಡ್ಬೇಕಾದ್ರೆ ಕಾಶಿನಾಥ್ ಸರ್ ಅವ್ರು ಹೇಳಿದರು, 2-3 ದಿವಸ ಶೂಟಿಂಗ್ ಆಯಿತು. ಅವ್ರ ಮನೇಲಿ ಹೋಗ್ತಾಯಿದ್ದೆ, 2-3 ದಿವಸ ಸ್ವಲ್ಪ ಹತ್ತಿರ ಆಗಿದ್ದೆ ನಾನು. ನಮಸ್ಕಾರ ಮಾಮೂಲಿ ನಮಸ್ಕಾರ ಸರ್. ಹಾಂ ನಮಸ್ಕಾರ ರೀ ಹೀರೋ ಬರ್ರಿ ಅಂದರು. ಏನು ಸರ್ ನನಗೆ ಇರೋದು ಇಲ್ಲ ಬಿರೋದ, ನಾನು ಹೀರೋ ಕರೆಕ್ಟು. ಈ ನೋಡಿ ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲರೂ ನಮಸ್ಕಾರ ಸರ್ ಅಂತ ನೋಡಿ ನಿಮ್ಮ ಹೆಸರು ನೆನಪು ಹಾಗೆ ಆಗುತ್ತೆ ಸರ್. ನಿಜ 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 ಸರ್.